ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವನಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವನಿಗಲ್ಲ. ಮೋಸ ಮಾಡಿದವರಿಗೆ ಫಲ ಕಟ್ಟಿಟ್ಟ ಬುಟ್ಟಿ. ಮೋಸ ಮಾಡಿದ್ರೆ ಆ ಫಲ ಬರಲ್ಲ. ನೀವೇನೇ ಖರ್ಚು ಮಾಡಿ ದೇವ್ರಿಗೆ ಮಾಡಿದೆ ಅಂತ ಹೇಳಿ ಆ ಫಲ ಬರಲ್ಲ. ಯಾರು ಮೋಸ ಹೋಗಿರ್ತಾರೋ ಆ ದುಡ್ಡಿಂದ ಅವರಿಗೆ ಆ ಫಲ ಬರುತ್ತೆ. ನಾವು ಅದರಿಂದಲೇ ದೇವ್ರಿಗೆ ಏನೇ ಮಾಡಬೇಕಾದ್ರೂ ನಾವು ಮೋಸ ಮಾಡಿ ದೇವರಿಗೆ ತೆಗೆದುಕೊಂಡೋಗಿ ಪೂಜೆ ಮಾಡಬಾರ್ದು ಅಂತ ಇದರಿಂದ ತಿಳಿಸುತ್ತೆ. ಅದರಿಂದ ನಾವು ದೇವರಿಗೆ ಯಾವುದೇ ಪದಾರ್ಥ ತಗೊಳ್ಳಿ, ಯಾವುದೇ ಇದು ಮಾಡಿ ಮೋಸ ಮಾಡಿ ನಾವು ಮಾಡೋದು ಬೇಡ. ಆ ಫಲ ಯಾರಿಗೆ ಸೇರುತ್ತೆ? ಅವ್ರಿಗೆ ಸೇರುತ್ತೆ, ನಮಗೆ ಸೇರಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪ್ರದೋಷದ ಬಗ್ಗೆ ತಿಳ್ಕೊಳ್ಳೋಣ. ಪ್ರದೋಷದ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರದೋಷ ಅಂದರೆ ಏನು? ಸಾಯಂಕಾಲದ ಸಮಯ ಅಥವಾ ಮುಸ್ಸಂಜೆ ಎಂಬ ಅರ್ಥ. ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗಿದೆ. ಪೌರಾಣಿಕವಾಗಿ ಪ್ರದೋಷ ಕಾಲವು ಶಿವ ಮತ್ತು ಪಾರ್ವತೀ ದೇವಿ ಕೈಲಾಸದಲ್ಲಿ ಆನಂದ ತಾಂಡವ ನೃತ್ಯ ಮಾಡುವ ಸಮಯ. ಸೂರ್ಯಾಸ್ತದ ನಂತರ 1.5 ಗಂಟೆ ಅವಧಿಯನ್ನು ಸುಮಾರು ಸಂಜೆ 6ರಿಂದ 7:30 ಪ್ರದೋಷ ಕಾಲ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಶಿವನು ಅತ್ಯಂತ ಪ್ರಸನ್ನನಾಗಿರುತ್ತಾನೆ ಮತ್ತು ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಬೇಗನೆ ಕೇಳುತ್ತಾನೆ ಎಂದು ನಂಬಲಾಗಿದೆ. ಪ್ರದೋಷದ ಇನ್ನೊಂದು ಅರ್ಥವೇನೆಂದರೆ ಪಾಪಗಳನ್ನು ನಾಶ ಮಾಡುವುದು ಎಂದು ಹೇಳಲಾಗುತ್ತದೆ. ಈ ಕಾಲದಲ್ಲಿ ಶಿವನನ್ನು ಪೂಜಿಸುವುದರಿಂದ ಪಾಪಗಳು ನಾಶವಾಗಿ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಪ್ರದೋಷ ವ್ರತವು ಶಿವನ ಅತ್ಯಂತ ಶ್ರೇಷ್ಠನಾದ ವ್ರತಗಳಲ್ಲಿ ಒಂದು. ಈ ವ್ರತವನ್ನು ಪ್ರತಿ ತಿಂಗಳು ಶುಕ್ಲಪಕ್ಷದ ಮತ್ತು ಕೃಷ್ಣಪಕ್ಷದ ತ್ರಯೋದಶಿ 13ನೇ ದಿನದಂದು ಆಚರಿಸಲಾಗುತ್ತದೆ. ಈ ಮಹತ್ವ ಮತ್ತು ಪೂಜೆ ವಿಧಾನದ ಸಂಪೂರ್ಣ ವಿವರ ನಾವು ಇವಾಗ ತಿಳ್ಕೋಬೋದು. ಪ್ರದೋಷ ವ್ರತದ ಮಹತ್ವ. ಪ್ರದೋಷ ವ್ರತಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ಪ್ರದೋಷ ಎಂಬ ಪದವು ಪಾಪಗಳನ್ನು ನಾಶ ಮಾಡುವುದು ಎಂದು ಅರ್ಥ ನೀಡುತ್ತದೆ. ಸೂರ್ಯಾಸ್ತದ ನಂತರ 1.5 ಗಂಟೆ ಅವಧಿಯನ್ನು ಪ್ರದೋಷ ಕಾಲ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಸಮಯದಲ್ಲಿ ಶಿವನು ಅತ್ಯಂತ ಆನಂದದಿಂದ ಇರುತ್ತಾನೆ ಮತ್ತು ತನ್ನ ಭಕ್ತರ ಪ್ರಾರ್ಥನೆಗಳಿಗೆ ಬೇಗನೆ ಸ್ಪಂದಿಸುತ್ತಾನೆ. ಈ ಕಾಲದಲ್ಲಿ ಶಿವನು ಪಾರ್ವತೀ ದೇವಿಯೊಂದಿಗೆ ಕೈಲಾಸದಲ್ಲಿ ಆನಂದ ತಾಂಡವ ನೃತ್ಯ ಮಾಡುತ್ತಾನೆ ಎಂದು ಹೇಳಲಾಗಿದೆ. ಶಿವ ಏನು ಕೇಳಿದ್ರೂ ಬೇಗ ಕೊಡ್ತಾನೆ ಅನ್ನೋದು ಗೊತ್ತಿದೆಯಲ್ಲ. ಅದರಿಂದ ಪ್ರದೋಷ ವ್ರತವನ್ನು ನಾವು ಮಾಡಬೇಕು. ಈ ವ್ರತವನ್ನು ಆಚರಿಸುವುದರಿಂದ ಈ ಕೆಳಗಿನ ಪ್ರಯೋಜನಗಳು ನಮಗೆ ದೊರೆಯುತ್ತೆ. ಏನು? ಪಾಪಗಳಿಂದ ಮುಕ್ತಿ ದೊರೆಯುತ್ತೆ. ಈ ವ್ರತವನ್ನು ನಿಯಮಾನುಸಾರ ಆಚರಿಸಿದರೆ ಇಂದಿನ ಜನ್ಮ ಮತ್ತು ಈ ಜನ್ಮದ ಪಾಪಗಳು ನಮಗೆ ನಾಶ ಆಗತ್ತೆ. ನಾವು ಕಂಡು ಕಾಣದರೆ ಮಾಡಿರೋ ಶಾಪ. ಇಷ್ಟಾರ್ಥ ಸಿದ್ಧಿ, ಸಂತಾನ ಭಾಗ್ಯ, ಸಂಪತ್ತು, ಉತ್ತಮ ಆರೋಗ್ಯ, ವಿವಾಹ ಮತ್ತು ನೆಮ್ಮದಿಗಾಗಿ ಈ ವ್ರತವನ್ನು ನಾವು ಆಚರಣೆ ಮಾಡಬೇಕು. ರೋಗ ನಿವಾರಣೆಗೆ ಈ ವ್ರತವು ರೋಗ ರುಜಿನಗಳಿಗೆ ದೂರ ಮಾಡಿ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಎಂದು ನಂಬಿಕೆ ಇದೆ. ಪ್ರದೋಷ ವ್ರತದ ಪೂಜಾ ವಿಧಾನ ಹೇಗೆ? ಪ್ರದೋಷ ವ್ರತದ ಪೂಜೆಯನ್ನು ಸಂಜೆ ಪ್ರದೋಷ ಕಾಲದಲ್ಲಿ ಸೂರ್ಯಾಸ್ತ ಸಮಯ 1 ಗಂಟೆ ಮೊದಲು ಮತ್ತು ಸೂರ್ಯಾಸ್ತದ ನಂತರ 1 ಗಂಟೆಯವರೆಗೆ ಮಾಡಬೇಕು. ಬೆಳಿಗ್ಗೆ ತಯಾರಿ ಹೇಗೆ? ಉಪವಾಸ. ಪ್ರದೋಷ ವ್ರತದ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ದಿನವಿಡೀ ಉಪವಾಸ ಆಚರಿಸಬೇಕು. ಉಪವಾಸದಲ್ಲಿ ಹಣ್ಣು, ಹಾಲು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಪ್ರತಿಜ್ಞೆ ಏನು ಮಾಡ್ಕೋಬೇಕು? ವ್ರತವನ್ನು ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ವ್ರತವನ್ನು ನಿಯಮಾನುಸಾರ ಆಚರಿಸುವುದಾಗಿ ಪ್ರತಿಜ್ಞೆ ನಾವು ಮಾಡ್ಕೋಬೇಕು. ಪೂಜಾ ವಿಧಿಯಾಗಿ ಶುದ್ಧೀಕರಣ. ಸಂಜೆ ಪ್ರದೋಷ ಕಾಲ ಪ್ರಾರಂಭವಾಗುವ ಮುನ್ನ ಮತ್ತೊಮ್ಮೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಶಿವ ಮತ್ತು ಪಾರ್ವತಿಯ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ಶಿವಲಿಂಗವಿದ್ದರೆ ಇನ್ನೂ ಉತ್ತಮ. ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ಗಂಗಾಜಲದಿಂದ ಪಂಚಾಮೃತ ಅಭಿಷೇಕ ಮಾಡಬೇಕು. ನಂತರ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕ ನಂತರ ಶಿವಲಿಂಗಕ್ಕೆ ಗಂಧ, ಭಸ್ಮ ಮತ್ತು ವಿಭೂತಿ ಅಕ್ಷತೆಯನ್ನು ಅರ್ಪಿಸಿ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ, ದತಾರು ಹೂವುಗಳನ್ನು ಮತ್ತು ಬಿಳಿ ಹೂವುಗಳ ಮೇಲೆ ಮಾಲೆ ಅರ್ಪಿಸಬೇಕು. ದೀಪವನ್ನು ಹಚ್ಚಿ ಧೂಪ ಕರ್ಪೂರ ಹಚ್ಚಿ ಆರತಿಯನ್ನು ಮಾಡಬೇಕು. ಈ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಈ ಶಿವ ಅಷ್ಟೋತ್ತರ ಅಥವಾ ಶಿವ ಚಾಲೀಸನವನ್ನು ಕೂಡ ಪಠಿಸಬಹುದು. ಪ್ರದೋಷ ವ್ರತ ಕಥೆಯನ್ನು ಓದುವುದು ಅಥವಾ ಕೇಳುವುದು ಈ ವ್ರತದ ಒಂದು ಮುಖ್ಯ ಭಾಗವಾಗಿದೆ. ಇದು ವ್ರತದ ಮಹತ್ವವನ್ನು ತಿಳಿಸಿ ಭಕ್ತಿಗೆ ಬಲ ನೀಡುತ್ತದೆ.
ವ್ರತದ ಪೂಜೆ ಮುಗಿದ ನಂತರ ಶಿವನಿಗೆ ಅರ್ಪಿಸಿದ ಪ್ರಸಾದವನ್ನು ಹಣ್ಣು ಸಿಹಿ ತಿಂಡಿಗಳು ಸೇವಿಸಬಹುದು. ವಾರದ ದಿನದಲ್ಲಿ ಆಧಾರದ ಮೇಲೆ ಪ್ರದೋಷದ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಸೋಮಪ್ರದೋಷ ಸೋಮವಾರದಂದು ಬಂದರೆ ಇದು ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಉತ್ತಮ. ಮಂಗಳ ಪ್ರದೋಷ ಭೌಮ ಪ್ರದೋಷ ಇದು ರೋಗ ರುಜಿನಗಳು ಮತ್ತು ಶತ್ರುಗಳ ಮೇಲೆ ಜಯ ಸಾಧಿಸಲು ಸಹಾಯವಾಗುತ್ತದೆ. ಗುರು ವಾರ ಬಂದರೆ ಇದು ಜ್ಞಾನ ಮತ್ತು ಸಂತಾನ ಭಾಗ್ಯವನ್ನು ನೀಡುತ್ತದೆ. ಈ ವ್ರತವನ್ನು ನಿಯಮಾನುಸಾರ ಆಚರಿಸಿದರೆ ಶಿವನು ಕೃಪೆಯು ದೊರೆಯುತ್ತದೆ, ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಂತ ನಮಗೆ ನಂಬಿಕೆ ಇದೆ. ಇಂದೋರು ಇದನ್ನು ತಿಳಿಸಿದರೆ ಅದರಿಂದ ನಾವು ಅದನ್ನು ಆಚರಣೆ ಮಾಡೋಣ. ಇಂದೋರು ಹೇಳಿರೋದು ಯಾವುದನ್ನು ಸುಳ್ಳಲ್ಲ, ಯಾವುದನ್ನು ನಾವು ಹಿಂದೆ ದೊಡ್ಡವರು ಹೇಳಿರೋದು ಯಾವುದೇ ಆಗದೆ ಅವರು ಪಾಲಿಸ್ಕೊಂಬಂದಿರೋದನ್ನು ನಾವು ಪಾಲಿಸ್ಕೊಂಡು ಹೋಗೋಣ, ಭಾಳ ಒಳ್ಳೆಯದಾಗತ್ತೆ. ಅದು ಪ್ರದೋಷ ಕಾಲ ಶಿವನಿಗೆ, ಶಿವ ನಮಗೆ ಏನು ಅಂತಂದರೆ ಶಿವ ಯಾರಿಗೆ ಬೇಕಾದರೂ ಏನು ಬೇಕಾದ್ರೂ ಎಷ್ಟು ಬೇಗ ನಾವು ಒಲಿತಾನೆ ಅಂತಂದರೆ ಅಷ್ಟು ಬೇಗ ಶಿವ ಒಲಿತಾನೆ ನಮಗೆ. ಅದರಿಂದ ಶಿವ ಪ್ರದೋಷವನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡು ಏನು ಬೇಕೋ ಪಡ್ಕೊಳ್ಳೋಣ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/9/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಕೃಷ್ಣಪಕ್ಷ, ನಕ್ಷತ್ರ ಚೌತಿ, ಹಗಲು ಬಿದಿಗೆ ಚೌತಿ. ಇವತ್ತು ತದಿಗೆ ಬಂದ್ಬಿಟ್ಟಿದೆ, ಇವತ್ತು ಚೌತಿ ಬಂದಿದೆ. ತದಿಗೆ ಚೌತಿ ಹಗಲು 3:56, ನಕ್ಷತ್ರ ಚೌತಿ ಹಗಲು 3:56, ಮಳೆ ಅಶ್ವಿನಿ ಸಾಯಂಕಾಲ 6:01. ರಾಹುಕಾಲ 1:51ರಿಂದ 3:23 ತನಕ ಇದೆ. ಗುಳಿಕ ಕಾಲ 9:15ರಿಂದ 10:47 ತನಕ ಇದೆ. ಯಮಗಂಟ ಕಾಲ 6:12ರಿಂದ 7:43 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.